ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಮಾತಿನ ಚೀಲ ಅಂತನ್ಬಿಟ್ಟು. ಏನು ಇದು ಮಾತಿನ ಚೀಲ ಅನ್ನೋದನ್ನ ತಿಳ್ಕೊಳ್ಳೋಣ. ಕೇಶವ ಸುಮಂತ ದೇಶದ ಹಳ್ಳಿಯ ಒಂದರಲ್ಲಿ ಕುರಿಗಳನ್ನ ನೋಡ್ಕೊಂಡು ಜೀವನ ಮಾಡ್ತಾ ಇದ್ದ. ಅವನಿಗೆ ತಂದೆ ತಾಯಿ ಇರ್ಲಿಲ್ಲ, ನೋಡೋದಕ್ಕೆ ಸುಂದರವಾಗಿದ್ದ, ಮತ್ತೆ ಅದೇ ರೀತಿ ಬುದ್ಧಿವಂತನೂ ಕೂಡ ಆಗಿದ್ದ. ಊರಿನ ಜನರು ಕೂಡ ಅವನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಅಂದ್ರೆ ಅವನನ್ನ ನೋಡೋ ರೀತಿನೇ ಪ್ರೀತಿಯಿಂದ ಇರ್ತಾ ಇತ್ತು. ಕೇಶವನಿಗೆ ಸಂಗೀತದ ಹುಚ್ಚು. ಹಾಗಾಗಿ ಬಿದಿರಿನಿಂದ ಒಂದು ಕೊಳಲನ್ನ ಮಾಡ್ಕೊಂಡಿದ್ದ. ಪ್ರತಿದಿನ ಅವನು ಕುರಿಗಳನ್ನ ಮೇಯಿಸ್ಬೇಕಾದ್ರೆ ಆತ ಬಾಯಿಂದ ಕರೀದೆ ಕೊಳಲಿನಿಂದ ರಾಗವನ್ನ ನುಡಿಸಿ ಎಲ್ಲಾ ಕುರಿಗಳು ಸಂತೋಷದಿಂದ ಅವನ ಬೆನ್ ಹಿಂದೆ ಬರೋ ಹಾಗೆ ಮಾಡ್ತಾ ಇದ್ದ. ಅದೇ ರೀತಿ ಅವನು ಮತ್ತೊಂದ್ಸರಿ ಕೊಳಲನ್ನ ನುಡಿಸಿದಾಗ ಮೇವನ್ನ ಬಿಟ್ಟು ಅವನ ಹಿಂದೆ ಮನೆಗ್ ಬರ್ತಾ ಇತ್ತು. ಅಂದ್ರೆ ಏನು, ಕುರಿಯನ್ನ ಕರಿತಾ ಇರ್ಲಿಲ್ಲ, ತನ್ನ ಕೊಳಲನ್ನ ನುಡಿಸಿದಾಗ ಕುರಿ ಅವನ ಹಿಂದೆನೇ ಬರ್ತಿತ್ತು. ಮತ್ತೆ ಮೇವೆಲ್ಲ ಮೇಯಿಸಿದಾದ್ಮೇಲೆ ಮತ್ತೆ ಅವನು ನುಡಿಸಿದಾಗ ಅವನ ಹಿಂದೆ ಮನೆಗೆ ವಾಪಸ್ ಬರ್ತಿದ್ವು. ಕುರಿಯ ಜೊತೆ ಊರಲ್ಲಿದ್ದಂತ ಎಲ್ಲ ಗೋವುಗಳು, ಎಮ್ಮೆಗಳು ಇವನ ಸಂಗೀತದ ಮೋಡಿಗೆ ಒಳಗಾಗಿ ಇವನು ಹೇಳದಂತೆ ಕೇಳ್ತಾ ಇತ್ತು. ಹೀಗಾಗಿ ಕುರಿ ಕಾಯೋದು ಅವನಿಗೆ ಯಾವತ್ತೂ ತೊಂದರೆ ಅಂತ ಅನ್ನಿಸಿರ್ಲಿಲ್ಲ. ಹೀಗೆ ಪ್ರತಿದಿನ ಸಂಗೀತದಲ್ಲಿ ಪ್ರಯೋಗ ಮಾಡಿ ಅನೇಕ ರಾಗಗಳನ್ನ ಕಂಡುಹಿಡಿಯೋದಕ್ಕೆ ಅವನು ಪ್ರಯತ್ನ ಮಾಡ್ತಾ ಇದ್ದ. ಕಾಲ ಕಳೀತಿದ್ದ ಹಾಗೇನೆ ಅರಣ್ಯದಲ್ಲಿದ್ದಂತ ಅನೇಕ ಪ್ರಾಣಿಗಳು ಅವನ ಸಂಗೀತಕ್ಕೆ ಸ್ಪಂದಿಸೋದಕ್ಕೆ ಶುರು ಮಾಡ್ತವೆ. ಆಶ್ಚರ್ಯ ಏನಂದ್ರೆ ಬೆಟ್ಟದಲ್ಲಿರುವಂತ ಮೊಲಗಳು ಕೂಡ ಅವನ ಸಂಗೀತಕ್ಕೆ ಮಾರು ಹೋಗಿದ್ವು. ಸುಮಂತ ದೇಶದ ರಾಜಕುಮಾರಿ ಸಂಮೋಹಿನಿ ತುಂಬಾ ರೂಪವಂತೆ. ಅವಳ ಹೆಸರು ಸಂಮೋಹಿನಿ ಅಂತ. ಅವಳನ್ನ ಮದ್ವೆ ಆಗೋದಕ್ಕೆ ಅನೇಕ ರಾಜಕುಮಾರರು ಬಂದ್ರೂ ಕೂಡ ಅವಳು ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಕುಂದನ್ನ ತರಿತಾ ಇದ್ಲು. ಅಂದ್ರೆ ಏನಾದ್ರೂ ಒಂದು ನ್ಯೂನ್ಯತೆಗಳನ್ನ ಕಂಡು ಹಿಡಿತಾ ಇದ್ಲು. ಇವನ ಹತ್ರ ಇದಿಲ್ಲ, ಇವನ್ ಹೀಗಿಲ್ಲ, ಅವನ್ ಹಾಗಿಲ್ಲ, ಏನಾದ್ರೂ ಒಂದನ್ನ ಹೇಳ್ತಾ ಇದ್ಲು. ಇದರಿಂದ ರಾಜಾರಾಣಿಗೆ ಬಹಳ ಬೇಸರ ಆಗೋಗಿತ್ತು. ತಂದೆ ಮತ್ತೆ ಮಗಳಿಗೆ ಈ ವಿಷಯದಲ್ಲಿ ಯಾವಾಗ್ಲೂ ಏನಾದ್ರೂ ಒಂದು ಗಲಾಟೆ ನಡೀತಾನೆ ಇರ್ತಿತ್ತು. ಕೊನೆಗೆ ಒಂದಿನ ರಾಜ ಕೋಪ ಮಾಡ್ಕೊಂಡು, ನಿನ್ನ ಮದುವೆಗೆ ನಾವ್ ಎಷ್ಟ್ ದಿನ ಕಾಯ್ಬೇಕು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, 100 ಮೊಲಗಳನ್ನ 30 ದಿನ ಆಳ್ತಾನಲ್ಲ ಅಂತ ತರುಣನನ್ನ ನಾನು ಮದುವೆ ಆಗ್ತೀನಿ, ಅವನ್ ಸಿಗೋವರೆಗೂ ನೀವು ಕಾಯ್ಬೇಕು ಅಂತನ್ಬಿಟ್ಟು ರಾಜ್ಕುಮಾರಿ ಸಂಮೋಹಿನಿ ಉತ್ತರವನ್ನ ಕೊಡ್ತಾಳೆ. ನಿಜ ಜೀವನದಲ್ಲಿ 100 ಮೊಲಗಳನ್ನ 1 ಗಂಟೆಯಾದ್ರೂ ಹಿಡಿದಿಟ್ಕೊಳ್ಳೋದು ತುಂಬಾ ಕಷ್ಟ. ಅದು ಒಂದು ಕಡೆ ಇರೋದಿಲ್ಲ, ಅದನ್ನ ಹಿಡ್ಕೊಳ್ಳೋದು ತುಂಬಾ ಕಷ್ಟ. ಇನ್ನ 100 ಮೊಲಗಳನ್ನ 30 ದಿನ ಕಂಟ್ರೋಲ್ ಮಾಡಿ ಇಟ್ಕೋಬೇಕು ಅಂತಂದ್ರೆ ಅದಾಗದೇ ಇರುವಂತ ಕೆಲಸ. ಅದಕ್ಕೋಸ್ಕರನೇ ರಾಜ್ಕುಮಾರಿ ಇಂತಹ ಒಂದು ಅಸಂಭವದ ಕರಾರನ್ನ ಹಾಕಿರ್ತಾಳೆ. ರಾಜ ಮಾರನೇ ದಿನಾನೇ ಎಲ್ಲಾ ಕಡೆನೂ ಕೂಡ ಡಂಗುರ ಹೊಡಿಸ್ತಾನೆ. ಯಾವ ತರುಣ 100 ಮೊಲಗಳನ್ನ 30 ದಿವಸ ಆಳ್ತಾನೋ ಅಂಥವನನ್ನ ರಾಜಕುಮಾರಿ ಮದುವೆ ಆಗ್ತಾಳೆ ಅಂತನ್ಬಿಟ್ಟು. ಇದನ್ನ ಕೇಳದಂತ ಜನರು ರಾಜಕುಮಾರಿಯ ಸೌಂದರ್ಯಕ್ಕೆ ಆಸೆ ಪಟ್ಟರು ಕೂಡ ಈ ಕರಾರನ್ನ ಕೇಳಿ ನಮಗಾಗದೆ ಇರುವಂತ ಕೆಲಸ ಅಂತ ಯಾರೂ ಬರಲೇ ಇಲ್ಲ. ರಾಜನಿಗೆ ಇನ್ನೂ ಆತಂಕ ಜಾಸ್ತಿ ಆಯ್ತು. ಕೇಶವನಿಗೂ ಕೂಡ ಈ ಡಂಗೂರದ ವಿಷಯ ತಿಳಿದು ನಾನೇ ಪ್ರಯತ್ನ ಮಾಡಬಾರದು ಅಂತ ಅನ್ಕೊಂಡು ಕೈಯಲ್ಲಿ ಕೊಳಲನ್ನ ಹಿಡ್ಕೊಂಡು ಸೀದಾ ಅರಮನೆಗೆ ಬರ್ತಾನೆ. ಅವನ ಮುಖ ಕಾಂತಿಯಿಂದ ಹೊಳಿತಾ ಇದ್ರು ಕೂಡ ಅವನ ಧಿರಸ್ಸನ್ನ ನೋಡಿ ರಾಜನಿಗೆ, ಅಂದ್ರೆ ಅವನಿರುವಂತ ರೀತಿಯನ್ನ ನೋಡಿ ರಾಜನಿಗೆ ಅವನ ಮೇಲೆ ಗೌರವ ಬರಲಿಲ್ಲ. ಇದು ನಿನ್ನ ಕೈಯಿಂದ ಆಗದೆ ಇರುವಂತ ಕೆಲಸ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಅನ್ಕೊಂಡು ತಿರುಗಿ ಹೊಟ್ಟೋಗ್ಬಿಡು ಅಂತ ಅನ್ಬಿಟ್ಟು ರಾಜನೇ ಹೇಳ್ತಾನೆ. ಅದಕ್ಕೆ ಕೇಶವ ಹೇಳ್ತಾನೆ, ಇಲ್ಲ ಮಹಾಸ್ವಾಮಿ, ನನಗೆ ಕೊನೆ ಪಕ್ಷ 100 ಮೊಲಗಳಿರುವಂತ ಕೋಣೆಯನ್ನಾದ್ರೂ ತೋರಿಸಿ, ಒಂದ್ಸರಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಅದು ಎಲ್ಲಿದೆ ಮೊಲಗಳು, ಅದನ್ನಾದ್ರೂ ತೋರಿಸಿ ನಾನು ಪ್ರಯತ್ನ ಮಾಡ್ತೀನಿ ಅಂತ. ನಿರ್ವಹಣೆ ಇಲ್ಲದೆ ಮೊಲಗಳು ಜಿಗೀತಾ ಕುಣಿತಾ ಇದ್ದಂತಹ ಕೋಣೆಗೆ, ಅಂದ್ರೆ ಏನೋ ಅಲ್ಲಿ ಅದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಕುಣಿತಾ ನೆಗಿತಾ ಇರುವಂತಹ ಮೊಲಗಳಿದ್ದಂತಹ ಕೋಣೆಗೆ ರಾಜ ಕೇಶವನನ್ನ ಕಳಿಸ್ತಾನೆ. ಕೇಶವ ಏನ್ ಮಾಡ್ದ, ತನ್ನ ಸೊಂಟದಲ್ಲಿ ಸಿಕ್ಕಿಸ್ಕೊಂಡಿರ್ತಾನಲ್ಲ ಆ ಕೊಳಲಿನಿಂದ ಒಂದು ರಾಗವನ್ನ ನುಡಿಸ್ತಾನೆ. ಕುಣಿದು ಕುಪ್ಪಳಿಸ್ತಾ ಇದ್ದಂತ ಮೊಲಗಳೆಲ್ಲ ಶಾಂತವಾಗಿ ಕೇಶವನ ಎದುರುಗಡೆ ಶಿಸ್ತಿನ ಸಿಪಾಯಿಗಳ ಹಾಗೆ ಬಂದು ನಿಂತ್ಕೊಳ್ತವೆ. ಕೇಶವ ರಾಜನ ಹತ್ರ ಬಂದು, ಈ ಮೊಲಗಳನ್ನ ಇನ್ನು 1 ತಿಂಗಳು ಬೆಳಗ್ಗೆ ಕಾಡಿಗೆ ಕರ್ಕೊಂಡು ಹೋಗಿ ಸಂಜೆ ಅರಮನೆಗೆ ತಂದು ಬಿಡ್ತೀನಿ, ಆಮೇಲೆ ನೀವು ನಿಮ್ಮ ಮಾತಿನ ಪ್ರಕಾರ ರಾಜಕುಮಾರಿಯನ್ನ ನನಗೆ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ಮೊಲಗಳ ಜೊತೆ ಕಾಡಿಗೆ ಹೊರಟೋಗ್ತಾನೆ.
ರಾಜ ರಾಣಿಯರಿಗೆ ಕೇಶವನ ಈ ಕೆಲಸ ಇಷ್ಟ ಆಗ್ಲಿಲ್ಲ. ಅಯ್ಯೋ, ಎಂಥೆಂಥ ರಾಜಕುಮಾರರಿಗೆ ನಾವು ಮಗಳನ್ನ ಕೊಡ್ಲಿಲ್ಲ, ಇನ್ನ ಇಂಥ ಕಡು ಬಡವನಿಗೆ ನಾವು ಕೊಡಬೇಕಲ್ಲ, ಇದನ್ನ ಹೇಗೆ ತಪ್ಸೋದು ಅಂತ ಅವರು ಚಿಂತೆ ಮಾಡ್ತಾರೆ. ಆದ್ರೆ ಅರಮನೆಯ ಒಳಕೋಣೆಯಲ್ಲಿ ನಿಂತು ಈ ಎಲ್ಲಾ ವಿದ್ಯಮಾನಗಳನ್ನ, ಕೇಶವನನ್ನ ನೋಡ್ತಾ ಇದ್ದಂತ ರಾಜಕುಮಾರಿ ಸಂಮೋಹಿನಿಗೆ ಕೇಶವನ ಧೈರ್ಯ ಮತ್ತೆ ಅವನ ಆತ್ಮಸ್ಥೈರ್ಯ ತುಂಬಾ ಇಷ್ಟ ಆಗತ್ತೆ. ಅವನು ರಾಜ್ಕುಮಾರ ಅಲ್ದೇ ಇದ್ರೆ ಏನಾಯ್ತು, ಅವರಿಗಿಂತ ಹೆಚ್ಚು ಧೈರ್ಯಶಾಲಿ ಇವನು ಅಂತ ಅವಳು ಅವನಿಗೆ ಮನಸೋಲ್ತಾಳೆ. ಅಂದ್ರೆ ಅವನನ್ನ ಪ್ರೀತಿಸೋದಕ್ ಶುರು ಮಾಡ್ತಾಳೆ. ಅದರ ಜೊತೆ ಅವಳ ತಾಯಿ ತಂದೆ ತಮ್ಮ ಅಂತಸ್ತಿನ ಬಗ್ಗೆ ಯೋಚಿಸ್ತಾ ಇದಾರಲ್ಲ ಅಂತನ್ಬಿಟ್ಟು ಅವಳಿಗೆ ಆತಂಕ ಕೂಡ ಆಗತ್ತೆ. ಯಾರನ್ನಾದ್ರೂ ಮದ್ವೆ ಆಗು ಅಂತಂದವ್ರು ಈಗ ಆಸ್ತಿ ಅಂತಸ್ತು ಅಂತ ಯೋಚನೆ ಮಾಡ್ತಾ ಇದಾರಲ್ಲ ಅಂತನ್ಬಿಟ್ಟು ಅವಳಿಗೆ ಅದ್ರ ಬಗ್ಗೆನೂ ಚಿಂತೆ ಆಗತ್ತೆ. ಪ್ರತಿದಿನ ಕೇಶವ ಕೊಳಲನ್ನ ಊದ್ಕೊಂಡು 100 ಮೊಲಗಳನ್ನ ಬೆಟ್ಟದ ಹುಲ್ಲುಗಾವಲಿಗೆ ಕರ್ಕೊಂಡು ಹೋಗ್ತಾ ಇದ್ದ. ಸಂಜೆ ಆಗಿದ ತಕ್ಷಣ ಮತ್ತೆ ತಂದು ಬಿಡ್ತಾ ಇದ್ದ. ರಾಜಕುಮಾರಿ ಸಂಮೋಹಿನಿ ಯಾರಿಗೂ ಕಾಣಿಸ್ದೇ ಇರೋ ಹಾಗೆ ಕೆಲವೊಂದ್ಸರಿ ಕೇಶವನ ಹತ್ರ ಬಂದು ಮಾತಾಡಿಸ್ತಾ ಇದ್ಲು. ಕೇಶವ ಕೂಡ ರಾಜಕುಮಾರಿಯನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತಾನೆ. ರಾಜನಿಗೆ ಹೇಗಾದ್ರೂ ಒಂದು ಮೊಲವನ್ನ ಕದಿಬೇಕಿತ್ತು. ಅಂದ್ರೆ ಒಂದು ಮೊಲ ಇಲ್ಲ ಅಂತಂದ್ರೆ ಅವನು ಪಂದ್ಯದಲ್ಲಿ ಸೋತ್ ಹೋಗ್ತಾನಲ್ಲ, ಅದಕ್ಕೋಸ್ಕರ ಒಂದಿನ ರಾಜ ಮಾರುವೇಷವನ್ನ ಹಾಕೊಂಡು ಕೇಶವ ಮೊಲ ಮೇಯಿಸ್ತಾ ಇದ್ನಲ್ಲ ಆ ಬೆಟ್ಟಕ್ಕೆ ಹೋಗಿ ವಿನಯದಿಂದ ಕೇಳ್ಕೊಳ್ತಾನೆ, ಮಗು, ಇದೋ ಒಂದು ಮೊಲದ ತೂಕದಷ್ಟು ಚಿನ್ನವನ್ನ ನಾನು ನಿನಗೆ ಕೊಡ್ತೀನಿ, ಒಂದು ಮೊಲವನ್ನ ಕೊಡ್ತೀಯಾ? ಕೇವಲ ಒಂದೇ ಒಂದು ಮೊಲವನ್ನ ಕೊಡು ಅಂತನ್ಬಿಟ್ಟು ಕೇಳ್ಕೊಳ್ತಾನೆ. ತನ್ನ ತಂದೆ ಕೇಶವನನ್ನ ಪರೀಕ್ಷೆ ಮಾಡೋದಕ್ಕೆ ಬರ್ತಾನೆ ಅನ್ನುವಂಥ ಸುದ್ದಿನ ಹಿಂದಿನ ದಿನಾನೇ ರಾಜ್ಕುಮಾರಿ ಕೇಶವನಿಗೆ ಹೇಳಿದ್ಲು. ಅದಕ್ಕೋಸ್ಕರ ಕೇಶವನಿಗೆ ರಾಜ ಮಾರುವೇಷದಲ್ಲಿದ್ರೂ ಕೂಡ ಅವನ ನಿಜವಾದ ಉದ್ದೇಶ ಏನು ಅನ್ನೋದು ಗೊತ್ತಾಯ್ತು. ಇದು ನನ್ನ ಮೊಲ ಅಲ್ಲ, ನಮ್ಮ ಮಹಾರಾಜರದು. ನೀವು ತುಂಬಾ ಕೇಳ್ತಾ ಇದ್ದೀರಾ ಅಂತ ಕೊಡ್ತಾ ಇದ್ದೀನಿ, ಆದ್ರೂ ಕೆಲವು ನಿಬಂಧನೆಗಳಿದೆ ಅಂದ್ಬಿಟ್ಟು ಹೇಳ್ತಾನೆ. ನೀವು ಅದನ್ನೇನಾದ್ರೂ ಮಾಡಿದ್ರೆ ನಾನು ಖಂಡಿತ ನಿಮ್ಗೊಂದು ಮೊಲವನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ರಾಜನಿಗೆ ಕೇಶವ ಮೊಲ ಕೊಡ್ತಾ ಇರೋದು ತುಂಬಾ ಸಂತೋಷ ಆಗತ್ತೆ. ಯಾವ ಕಂಡೀಷನ್ ಆದ್ರೂ ಹೇಳು ನೀನು, ನಾನು ಅದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾನೆ. ಹಾಗಿದ್ರೆ ನನ್ನ ಚಪ್ಪಲಿಗಳು ತುಂಬಾ ಕೊಳೆ ಆಗ್ಬಿಟ್ಟಿದೆ, ಅದನ್ನ ಸ್ವಲ್ಪ ಸ್ವಚ್ಛ ಮಾಡ್ಕೊಡ್ಬೇಕು. ನನ್ನ ಪಾದಗಳು ತುಂಬಾ ದಣಿದಿದೆ, ತೊರೆಯಿಂದ ನೀರು ತಂದು ಬಿಸಿ ಮಾಡಿ ಅದನ್ನ ತೊಳಿಬೇಕು, ಅಂದ್ರೆ ನನ್ನ ಕಾಲನ್ನ ತೊಳಿಬೇಕು. ಇಷ್ಟು ಕೆಲಸವನ್ನ ನೀವು ಮಾಡಬೇಕು, ಹಾಗಿದ್ರೆ ಮಾತ್ರ ನಾನು ಮೊಲವನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಏನೋ ಇವನ್ ಚಪ್ಪಲಿಗಳನ್ನ ತೊಳಿಬೇಕು ಮತ್ತೆ ಅವನ ಕಾಲನ್ನ ಬಿಸಿ ನೀರಿನಿಂದ ತೊಳಿಬೇಕು, ಇಷ್ಟು ಕೆಲಸ ಹೇಳ್ತಾನೆ. ರಾಜನಿಗೆ ದಿಗ್ಭ್ರಮೆ ಆಗತ್ತೆ. ಏನು, ಇಂಥ ದರಿದ್ರನ ಕಾಲನ್ನ ನಾನ್ ತೊಳಿಯೋದ, ಅವನ್ ಚಪ್ಲಿನ್ ಮುಟ್ಟೋದ, ಕಾಲ್ ತೊಳಿಯೋದನ್ನ ನನ್ನಂತ ಮಹಾರಾಜ ಮಾಡಬಹುದಾ ಅಂತ ಅನ್ಕೊಳ್ತಾನೆ. ಯಾವತ್ತೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನು, ಹಾಗಿದ್ರೆ ನಿಮಗ್ ಮೊಲ ಕೊಡೋದಿಲ್ಲ ಅಂತನ್ಬಿಟ್ಟು ನಿಷ್ಠುರವಾಗಿ ಕೇಶವ ಹೇಳ್ತಾನೆ. ಕಾರ್ಯವಾಸಿ ಕತ್ತೆ ಕಾಲ್ ಹಿಡಿಬೇಕು ಅಂತ ಹೇಳ್ತಾರಲ್ಲ, ಈಗ ನನ್ ಕೆಲ್ಸ ಆಗ್ಬೇಕಂದ್ರೆ ಅವ್ನು ಹೇಳ್ದಾಗ ಮಾಡ್ಬೇಕು ಅಂತ ಮುಖ ಸಿಂಡಿಸ್ಕೊಂಡ್ ರಾಜ ಕೇಶವ ಏನ್ ಹೇಳ್ತಾನೋ ಕಾಲ್ ತೊಳೆದು ಚಪ್ಲಿಯನ್ನು ತೊಳೆದು ಅವನು ಆ ಕೆಲಸವನ್ನ ಮಾಡ್ತಾನೆ. ಕೇಶವ ನಗುತ್ತಾ ಒಂದು ಮೊಲವನ್ನ ಎತ್ತಿ ಅವನ್ ತಂದಿದ್ದಂತ ಚೀಲಕ್ಕೆ ಹಾಕಿ ಅದರ ತೂಕದ ಚಿನ್ನವನ್ನ ಅವನು ತಗೊಳ್ತಾನೆ. ರಾಜ ಹೆಮ್ಮೆಯಿಂದ ಈ ಮೂರ್ಖನನ್ನ ಬಲೆಗೆ ಸಿಕ್ಕಿಸ್ತೀನಿ ಅಂತ ಅನ್ಕೊಂಡು ಚೀಲದ ಜೊತೆ ಅವನು ಹೊರಟು ಹೋಗ್ತಾನೆ. ಅರಮನೆ ಮುಟ್ಟಿದ ತಕ್ಷಣ ಕಾತರದಿಂದ ಚೀಲದ ಬಾಯಿ ತೆಗ್ದಿದ ತಕ್ಷಣ ಮೊಲ ಏನಾಯ್ತು, ತಕ್ಷಣ ಅದು ಎಗರಿ ಓಡ್ ಹೋಯ್ತು. ರಾಜ ಹಣೆ ಚಚ್ಕೊಳ್ತಾನೆ. ಮನೆಗೆ ಬಂದಾಗ ಒಳಗಡೆ ರಾಣಿ ಮೊಲ ತರ್ಲಿಲ್ವಾ ಅಂತ ಕೇಳ್ತಾಳೆ. ತಂದಿದ್ದೆ, ಆದ್ರೆ ಅದು ತಪ್ಪಿಸ್ಕೊಂಡು ಹೊರಟೋಯ್ತು ಅಂತ ಹೇಳ್ತಾನೆ. ರಾಣಿ ಬೇಸರ ಮಾಡ್ಕೊಂಡು ಮಾತಾಡದೆ ಹೊರಟು ಹೋಗ್ತಾಳೆ. ಹೀಗೆ 29 ದಿನಗಳು ಕಳೆದು ಹೋಗುತ್ತೆ. ಅವತ್ತು ಪಂದ್ಯದ ಕೊನೆ ದಿನ ರಾಣಿ ಏನ್ ಮಾಡ್ತಾಳೆ, ಹಳೆ ಸೀರೆಯನ್ನ ಉಟ್ಕೊಂಡು ಸೂಲಗಿತ್ತಿಯ ವೇಷದಲ್ಲಿ ಕಾಡಲಿದ್ದಂತಹ ಕೇಶವನನ್ನ ಭೇಟಿಯಾಗೋದಕ್ಕೆ ಹೋಗ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಹೇಳ್ತಾಳೆ, ಅಯ್ಯ, ಒಂದು ಮೊಲದ ತೂಕದ 2ರಷ್ಟು ತೂಕದ ಚಿನ್ನವನ್ನ ಕೊಡ್ತೀನಿ, ಒಂದ್ ಮೊಲ ಕೊಡ್ತೀಯಾ ಅಂತನ್ಬಿಟ್ಟು. ಅಷ್ಟ್ರಲ್ಲಿ ಅವನಿಗೆ ಹಿಂದಿನ ಅನುಭವದಿಂದ ಇವಳು ಯಾರು ಅಂತ ತಿಳಿದಿತ್ತು. ಅದಕ್ಕೆ ಅವ್ನು ನಗುತ್ತಾ, ಸರಿ ಕೊಡ್ತೀನಿ, ಆದ್ರೆ ನನಗೆ 2 ನಿಬಂಧನೆಗಳಿದೆ, ಅದಕ್ಕೇನಾದ್ರೂ ನೀವು ಒಪ್ಕೊಂಡ್ರೆ ನಾನು ಕೊಡ್ತೀನಿ ಅಂತ ಹೇಳ್ತಾಳೆ. ಏನು ನಿನ್ನ ನಿಬಂಧನೆಗಳು ಅಂತ ಹೇಳ್ತಾಳೆ. ನನ್ನ ಬಟ್ಟೆ ತುಂಬಾ ಕೊಳಕಾಗ್ಬಿಟ್ಟಿದೆ, ಅದನ್ನು ಒಗೆದು ಕೊಡ್ಬೇಕು, ಮತ್ತೆ ಒಂದು ಬಟ್ಲು ಪಾಯಸ ಮಾಡ್ಕೊಡ್ಬೇಕು ನನಗೆ ಅಂತ. ಆಗ ರಾಣಿ, ಛೇ, ಇಂಥ ನಿರ್ಗತಿಕನ ಬಟ್ಟೆ ನಾನು ರಾಣಿಯಾಗಿ ಒಗಿಬೇಕಾ, ಇವನಿಗೆ ಅಡ್ಗೆ ಮಾಡೋಳ್ ತರ ನಾನು ಪಾಯಸ ಮಾಡ್ಕೊಡ್ಬೇಕಾ ಅಂತನ್ಬಿಟ್ಟು ಅವಳು ಅನ್ಕೊಳ್ತಾಳೆ.
ಆದ್ರೆ ಅದು ಮಾಡದೇ ಇದ್ರೆ ಮೊಲ ಸಿಗೋದಿಲ್ವಲ್ಲ ಅಂತ ಬೇರೆ ದಾರಿ ಇಲ್ದೆ ಒಪ್ಕೊಳ್ತಾಳೆ. ಕೇಶವ ಅವಳ ಕೆಲ್ಸವಾದ್ಮೇಲೆ ಒಂದು ಮೊಲದ 2 ತೂಕದಷ್ಟು ಚಿನ್ನವನ್ನ ತಗೊಂಡು ಮೊಲವನ್ನ ಅವಳ ಚೀಲದಲ್ಲಿ ಹಾಕ್ಕೊಡ್ತಾನೆ. ರಾಣಿ ಈ ಸರಿ ಮೋಸ ಹೋಗಬಾರದು ಅಂತನ್ಬಿಟ್ಟು ಚೀಲದ ಬಾಯಿ ಬಿಚ್ಚಲೇ ಇಲ್ಲ. ಅರಮನೆಗೆ ಬಂದು ಒಂದು ಕೋಣೆಯ ಒಳಗಡೆ ಹೋಗಿ ಬಾಗಿಲು ಕಿಟಿಕಿಗಳು ಎಲ್ಲವನ್ನ ಹಾಕ್ಕೊಂಡು ಗಟ್ಟಿಯಾಗಿ ಆಮೇಲೆ ನಿಧಾನವಾಗಿ ಆ ಚೀಲವನ್ನ ತೆಗಿತಾಳೆ. ಮೊಲವನ್ನ ಮೇಜಿನ ಮೇಲಿಟ್ಟು ಗಂಡನ್ಗೆ ಹೇಳ್ತಾಳೆ, ನಾನು ನಿಂತರ ಮೂರ್ಖಳಲ್ಲ, ನೋಡು ಹೇಗೆ ಮೊಲವನ್ನ ತಂದಿದ್ದೀನಿ ಅಂತನ್ಬಿಟ್ಟು ಅವಳು ಅವನನ್ನ ಬೈತಾಳೆ. ಇನ್ನೇನು ಮದುವೆ ಮುರ್ದೇ ಹೋಯ್ತು ಅನ್ನುವಂಥ ಸಂತೋಷ ಅವರಿಬ್ಬರಿಗೂ ಉಕ್ಕು ಬರುತ್ತೆ. ಆಗ ಅವರಿಗೆ ರಾಜಕುಮಾರಿಯ ಅಳುಮುಖ ಕಾಣ್ಲೇ ಇಲ್ಲ. ರಾಜ ಏನ್ ಮಾಡ್ತಾನೆ, ಈಗ ಅಡ್ಗೆಯವ್ರಿಗೆ ವಿಶೇಷವಾದಂತಹ ಭೋಜನ ಮಾಡಿ ಅಂತ ಹೇಳೋದಕ್ಕೋಸ್ಕರ ಮುಚ್ಚಿದಂತಹ ಕಿಟಕಿ ಬಾಗಲನ್ನ ತೆಗೆದ ಅಷ್ಟೇನೆ. ತಕ್ಷಣನೇ ಮೊಲ ಕಿಟಕಿಯಿಂದ ಓಡ್ ಹೋಯ್ತು. ರಾಜ ರಾಣಿ ಮುಖ ನೋಡ್ಕೊಳ್ತಾರೆ. ನೋಡಿ, ಇಲ್ಲಿ ಒಂದೇ ಒಂದು ಮೊಲವನ್ನ ಅವರು ಕಂಟ್ರೋಲ್ ಮಾಡಕ್ಕಾಗಲ್ಲ. ಆದ್ರೆ ಅವನು ತನ್ನ ಸಂಗೀತದಿಂದ ಆ 100 ಮೊಲಗಳನ್ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದ. ಈಗ ಇಬ್ರು ಮುಖ ನೋಡ್ಕೊಳ್ತಾರೆ. ಪ್ರತಿನಿತ್ಯದ ಹಾಗೆ ಸಂಜೆ ಕೇಶವ ಮೊಲಗಳ ಹಿಂಡಿನ ಜೊತೆ ಬರ್ತಾನೆ. ರಾಜನಿಗೆ ಹೇಳ್ತಾನೆ, ರಾಜ 100 ಮೊಲಗಳನ್ನ ನಾನು 30 ದಿನ ಕಾಯ್ದಿದ್ದೀನಿ. ನನ್ನ ಮಾತು ನಾನು ನಡೆಸ್ಕೊಟ್ಟಿದ್ದೀನಿ. ಈಗ ನಿನ್ನ ಮಾತನ್ನ ಪಾಲಿಸುವಂತ ಸಮಯ ಅಂತ. ಆಗ ರಾಣಿ ಹೇಳ್ತಾಳೆ, ನೀನು ಇಷ್ಟರವರೆಗೂ ಕೂಡ ಪಾಲಿಸಿರೋದು ರಾಜನ ವಚನ. ನಂದು ಕೂಡ ಒಂದು ಕರಾರಿದೆ, ಅದನ್ನ ಪಾಲಿಸಿದ್ರೆ ಮಾತ್ರ ನಿನ್ನ ಮದುವೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಇಷ್ಟು ದಿವಸ ನೀನು ಹೇಳಿರೋದೆಲ್ಲ ಪಾಲನೆ ಮಾಡಿರೋದೆಲ್ಲ ರಾಜ ಹೇಳ್ದಾಗೆ. ನನ್ನ ಮಗಳು ನನಗೂ ಸೇರಿರೋಳು, ಅದಕ್ಕೆ ನಂದು ಒಂದು ಕರಾರಿದೆ, ಅದನ್ನ ಪಾಲನೆ ಮಾಡಿದ್ರೆ ಮಾತ್ರ ಮದುವೆ ಅಂತ ಹೇಳ್ತಾಳೆ. ನೀವು ಮೊದಲೇ ಕರಾರು ಹಾಕ್ಬೇಕಾಗಿತ್ತು ಅಂತ ಕೇಶವ ಹೇಳ್ತಾನೆ. ಅದಕ್ಕೆ ರಾಣಿ, ಇದೊಂದೇ ಕರಾರು, ಮತ್ತೆ ಇನ್ನೇನು ಇಲ್ಲ ಅಂತ ಹೇಳ್ತಾನೆ. ಆಯ್ತು ಹೇಳಿ ಅಂತ ಅಂದ್ಬಿಟ್ಟು ಕೇಶವ ಹೇಳ್ತಾನೆ, ನನ್ನ ಹತ್ರ 3 ಚೀಲ ಇದೆ, ಅದನ್ನ ನೀನು ಮಾತಿನಿಂದ ತುಂಬಬೇಕು. ತುಂಬಿದ್ದು ನಮಗ ಮಾತ್ರ ಕಾಣಿಸುತ್ತೆ, ನಿನಗಲ್ಲ ಅಂತಂದ್ಬಿಟ್ಟು ರಾಣಿ ತನ್ನ ಕರಾರನ್ನ ಹೇಳ್ತಾಳೆ. ಎಲ್ಲಾದ್ರೂ ಚೀಲದ ಒಳಗಡೆ ಮಾತನ್ನು ತುಂಬಕ್ಕಾಗತ್ತಾ? ಆದ್ರೂ ಇವನು ಏನ್ ಮಾಡ್ತಾನೆ ಅನ್ನೋದನ್ನ ಈಗ ನೋಡೋಣ. ಈ ಪಂದ್ಯದಲ್ಲಿ ಅವನು ಖಂಡಿತವಾಗ್ಲೂ ಸೋಲ್ತಾನೆ ಅಂತ ಎಲ್ಲರಿಗೂ ಕೂಡ ಅನ್ಸುತ್ತೆ. ಅದೇನ್ ದೊಡ್ಡ ಕೆಲ್ಸ ಅಲ್ಲ ಅಂತ ಅಂದ್ಬಿಟ್ಟು ಕೇಶವ ಹೇಳ್ತಾನೆ. ಮೊದಲನೇ ಚೀಲ ಬರುತ್ತೆ, ಅದನ್ನ ತೆಗೆದು ಕೇಶವ ಹೇಳ್ತಾನೆ, ಈ ಊರಿನ ರಾಜ ಒಬ್ಬ ಬಡ ಕುರಿ ಕಾಯುವವನ ಚಪ್ಪಲಿಯನ್ನ ಒರೆಸಿ ಕಾಲನ್ನ ಬಿಸಿ ನೀರಿನಿಂದ ತೊಳೆದು ಚಿನ್ನವನ್ನ ಕೊಟ್ಟು ಅಂತ ಇನ್ನೂ ಹೇಳ್ತಿರ್ತಾನೆ. ಅಷ್ಟರಲ್ಲೇ ರಾಜ ಆತುರಾತುರವಾಗಿ ಸಾಕು ಮಾಡು ಚೀಲ ತುಂಬೋಯ್ತು ಅಂತ ಹೇಳ್ತಾನೆ. ಕೇಶವ ಇನ್ನೂ ತುಂಬಿಲ್ಲ ಅಂತಂದ್ರೆ, ಇಲ್ಲ ನನಗ್ ಕಾಣಿಸ್ತಾ ಇದೆ ಚೀಲ ತುಂಬಿದೆ ಅಂತನ್ಬಿಟ್ಟು ಚೀಲವನ್ನ ಕಟ್ಟೇ ಬಿಡ್ತಾನ. ಅಂದ್ರೆ ಇನ್ನ ಅವನು ಏನೇನ್ ಹೇಳ್ಬಿಡ್ತಾನೋ ಅಂತನ್ಬಿಟ್ಟು ಇಲ್ಲಿ ನಮಗ್ ಮಾತ್ರ ಕಾಣಿಸುತ್ತೆ ಅಂತ ಹೇಳಿರ್ತಾರಲ್ಲ, ಅದಕ್ಕೆ ಇವನು ಹೇಳ್ತಾ ಇದ್ದಂಗೆ ಆ ಚೀಲವನ್ನ ತುಂಬಿಸ್ತೀನಿ ಅಂತ ಹೇಳ್ತಾ ಇರ್ತಾನಲ್ಲ. ಇನ್ನು ಈ ವಿಷಯ ಎಲ್ಲರಿಗೂ ಗೊತ್ತಾದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಅವನು ಬೇಡ, ಈ ಚೀಲ ತುಂಬಿದೆ ಅಂತ ಹೇಳ್ತಾನೆ. ಈಗ 2ನೇ ಚೀಲವನ್ನ ಎತ್ಕೊಳ್ತಾನೆ ಕೇಶವ. ಅದ್ರಲ್ಲಿ ಹೇಳ್ತಾನೆ, ಒಂದೂರಲ್ಲಿ ಒಬ್ಬ ರಾಣಿ ಹರಕು ಸೀರೆಯನ್ನ ಉಟ್ಕೊಂಡು ಮೊಲದ 2 ತೂಕದ ಚಿನ್ನವನ್ನ ಕೊಟ್ಟು ಬಡವನ ಬಟ್ಟೆಯನ್ನ ಒಗೆದು ಪಾಯಸ ಮಾಡಿ ಅಂತ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ರಾಣಿ ಸಾಕು ಚೀಲ ತುಂಬ್ತು, ನನಗ್ ಕಾಣಿಸ್ತಾ ಇದೆ ಅಂತ ಹೇಳಿ ಹಗ್ಗವನ್ನ ಕಟ್ಟೇ ಬಿಡ್ತಾಳೆ. ಈಗ ಕೇಶವ ಏನ್ ಮಾಡ್ತಾನೆ, 3ನೇ ಚೀಲವನ್ನ ತಗೊಳ್ತಾನೆ. ಅದರಲ್ಲಿ ಹೇಳ್ತಾನೆ, ಒಂದೂರಲ್ಲಿ ಒಬ್ಬ ಸುಂದರ ರಾಜಕುಮಾರಿ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲೇನೆ ಸುಮ್ನೆ ಇದ್ರೆ ಇವನೇನಾದ್ರೂ ಮಾತಾಡ್ಬಿಡಬಹುದು ಅಂತ ಹೆದರ್ಕೊಂಡು, ಅಯ್ಯೋ ಬೇಡ ಚೀಲ ತುಂಬಿ ತುಳುಕ್ತಾ ಇದೆ ಅಂತ ರಾಜ ರಾಣಿ ಒಟ್ಟಿಗೆ ಹೇಳ್ತಾ ಕೇಶವನ ಮಾತನ್ನ ತುಂಡರಿಸಿ ಚೀಲವನ್ನ ಕಟ್ಟೇ ಬಿಡ್ತಾರೆ. ಕೊನೆಗೂ ಕೇಶವ ತನ್ನ ಬುದ್ಧಿವಂತಿಕೆಯಿಂದ ಪಂದ್ಯವನ್ನ ಗೆದ್ದು ರಾಜಕುಮಾರಿ ಸಂಮೋಹಿನಿಯನ್ನ ಮದುವೆಯಾಗಿ ಸುಖವಾಗಿರ್ತಾನೆ ಅನ್ನೋದು ಇದು ಕತೆ. ಹರೇ ಕೃಷ್ಣ.